ಆಸ್ ಎ ಫೈನಾನ್ಸ್ ಕ್ರಿಯೇಟರ್ ನನ್ನ ಸ್ಯಾಲ್ರಿ ಬಂದ ತಕ್ಷಣ ನಾನು ಎಲ್ಲೆಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ಯಾವ ರೀತಿ ನನ್ನ ಬಜೆಟ್ ನ ಪ್ಲಾನ್ ಮಾಡ್ಕೊಂತೀನಿ ಅನ್ನೋದು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ನನ್ನ ಮಂತ್ಲಿ ಬಜೆಟ್ ಪ್ಲಾನ್. ಪ್ರತಿ ತಿಂಗಳು ನಾನು ಇದನ್ನ ಅಪ್ಡೇಟ್ ಮಾಡ್ತಿರ್ತೀನಿ. ಫಸ್ಟ್ ಬರೋದೇ ಫಿಕ್ಸ್ಡ್ ನೀಡ್ಸ್ ಅಂತ ಅಂದ್ರೆ ರೆಂಟು, ಯುಟಿಲಿಟೀಸು, ಗ್ರಾಸರೀಸು, ಪಿಲ್ಸು ಎಲ್ಲ ಸೇರಿ ಫಿಕ್ಸ್ಡ್ ನೀಡ್ಸ್ ಅನ್ನ ಸೆಗ್ರಿಗೇಟ್ ಮಾಡಿಕೊಂಡು ಪ್ರತಿ ತಿಂಗಳು ಇದರಲ್ಲಿ ಏರುಪೇರು ಆಗ್ತಾ ಇರುತ್ತೆ, ಚೇಂಜಸ್ ಕೂಡ ಆಗ್ತಿರುತ್ತೆ. ನೆಕ್ಸ್ಟ್ ಬರೋದೇ ನನ್ನ ಇನ್ಶೂರೆನ್ಸ್. ಟರ್ಮ್ ಲೈಫ್ ಇನ್ಶೂರೆನ್ಸ್ ನನಗೆ, ಹೆಲ್ತ್ ಇನ್ಶೂರೆನ್ಸ್ ನನಗೆ, ಹಾಗೂ ಹೆಲ್ತ್ ಇನ್ಶೂರೆನ್ಸ್ ಫಾರ್ ಮೈ ಮದರ್ಗೆ. ಇಂಡಿಯಾದಲ್ಲಿ ಒಂದೇ ಒಂದು ದೊಡ್ಡ ಹಾಸ್ಪಿಟಲ್ ಬಿಲ್ಲು ನಮ್ ಇಡೀ ಎಂಟೈರ್ ಲೈಫ್ ಸೇವಿಂಗ್ಸ್ ನ ಹಾಳು ಮಾಡುತ್ತೆ. ನೆಕ್ಸ್ಟ್ ಬರೋದೇ ಇನ್ವೆಸ್ಟ್ಮೆಂಟ್ ಅಲ್ಲಿ ನಾನು ಇನ್ನು ಎಮರ್ಜೆನ್ಸಿ ಫಂಡ್ ಅನ್ನೋದನ್ನ ಬಿಲ್ಡ್ ಮಾಡಿಲ್ಲ, ಹಾಗೂ ಅದಕ್ಕೋಸ್ಕರ ನಾನು ಪ್ರತಿ ತಿಂಗಳು 4,000 ಅನ್ನೋದನ್ನ ಎಮರ್ಜೆನ್ಸಿ ಫಂಡ್ FD ದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ವಿಚ್ ಈಸ್ ಈಸಿ ಟು ವಿಡ್ರಾ. ಆಟೋ ಸ್ವೀಪ್ ಇನ್, ಆಟೋ ಸ್ವೀಪ್ ಔಟ್ ಅಲ್ಲಿ ಮಾಡಿಟ್ಟಿರ್ತೀನಿ. ಅದರಿಂದ ನನ್ನ ಲೈಫ್ ಸ್ಟೈಲ್ಗೆ ಡೈನಿಂಗ್ ಇಂದ ಹಿಡಿದು ಕ್ಲೋತ್ ಶಾಪಿಂಗ್ ವರ್ಗೂ ನಾನು ಪ್ರತಿ ತಿಂಗಳು ಪ್ಲಾನ್ ಮಾಡಿ ಇಟ್ಕೊಂಡಿರ್ತೀನಿ. ಕೆಲವೊಮ್ಮೆ ಹೆಚ್ಚು ಆಗ್ಬೋದು, ಕೆಲವೊಮ್ಮೆ ಸೇವಿಂಗ್ಸ್ ಕೂಡ ಆಗುತ್ತೆ. ನೆಕ್ಸ್ಟ್ ಬರೋದೇ ನನ್ನ ಫ್ಯಾಮಿಲಿಗೆ. ಪ್ರತಿ ತಿಂಗಳು ನನ್ನ ಮಮ್ಮಿಗೆ ಪಾಕೆಟ್ ಮನಿ ಅಂತ 2,000ನ ಕೊಡ್ತೀನಿ. ನಾನು ಯಾಕೆ ಇಷ್ಟೊಂದೆಲ್ಲ ಟ್ರ್ಯಾಕರ್ ಇಟ್ಕೊಂಡು ಟ್ರ್ಯಾಕ್ ಮಾಡ್ತೀನಿ ಅಂದರೆ, ಒಂದು ಫಿನಾನ್ಷಿಯಲ್ ಫ್ರೀಡಮ್ ಅಚೀವ್ ಮಾಡಬೇಕು ಅಂದರೆ ಒಂದು ಪ್ರಾಪರ್ ಡಿಸಿಪ್ಲಿನ್ ಇರಬೇಕು. ನಿಮಗೂ ಸಹ ಇದೇ ರೀತಿ ಫಿನಾನ್ಷಿಯಲ್ ಡಿಸಿಪ್ಲಿನ್ ಇದೆಯಾ ಇಲ್ವಾ ಅನ್ನೋದು ಕಮೆಂಟ್ಸಲ್ಲಿ ತಿಳಿಸಿ. ಹಾಗೂ ನಿಮ್ಗೆ ಇದರಲ್ಲಿ ಯಾವುದೇ ರೀತಿ ಡೌಟ್ಸ್ ಇದ್ರೂ ನನಗೆ DM ಮಾಡಿ ಕೇಳ್ಬೋದು.